14 ವರ್ಷದ ವನವಾಸದ ಮೊದಲ ದಿನ, ಕಾಡಿನಲ್ಲಿ ತನ್ನ ಅಣ್ಣ ಹಾಗೂ ಅತ್ತಿಗೆಯರನ್ನು ರಾತ್ರಿ ಕಾವಲು ಕಾಯಲು ಲಕ್ಷ್ಮಣ ನಿದ್ರಾದೇವಿಗೆ 14 ವರ್ಷ ತನಗೆ ನಿದ್ರೆ ಇಲ್ಲದಂತಾಗಲಿ ಎಂದು ವರವನ್ನು ಬೇಡುತ್ತಾನೆ. ಆಗ ನಿದ್ರಾದೇವಿ ನಿನ್ನ ಪತ್ನಿಯ ಅನುಜ್ಞೆ ಪಡೆದಿದ್ದೀಯಾ ಎಂದು ಕೇಳುತ್ತಾಳೆ. ರಾತ್ರಿದೇವಿ ಲಕ್ಷ್ಮಣನ ಹೆಂಡತಿ ಊರ್ಮಿಳೆಯ ಬಳಿ ಹೋಗುತ್ತಾಳೆ. ತನ್ನ ಗಂಡನ ಇಚ್ಛೆಯನ್ನು ಅರಿತ ಊರ್ಮಿಳೆ ಗಂಡನ ನಿದ್ರೆಯನ್ನು ತಾನು ಪಡೆಯುತ್ತಾಳೆ. 14 ವರ್ಷಗಳ ಕಾಲ ನಿದ್ರೆಗೆ ಜಾರುತ್ತಾಳೆ. ಲಕ್ಷ್ಮಣ 14 ವರ್ಷಗಳ ಕಾಲ ವನವಾಸದಲ್ಲಿ ಇದ್ದಾಗ ನಿದ್ರೆ ಮಾಡುವುದಿಲ್ಲ. ಹಾಗಾಗಿ ಅವನನ್ನು ಗುಡಾಕೇಶ ಎನ್ನುತ್ತಾರೆ. ಇತ್ತ ರಾವಣನ ಮಗನಾದ ಮೇಘನಾದ ಯಾರು 12 ವರ್ಷ ನಿದ್ದೆ ಮಾಡಿರುವುದಿಲ್ಲ, ಹೆಣ್ಣಿನ ಸಹವಾಸ ಮಾಡಿರುವುದಿಲ್ಲ, ಅವರು ಮಾತ್ರ ತನ್ನನ್ನು ಕೊಲ್ಲಬಹುದು ಎಂಬ ವರ ಪಡೆದಿರುತ್ತಾನೆ. ಹೀಗಾಗಿ ತನ್ನನ್ನು ಯಾರು ಕೊಲ್ಲಲು ಸಾಧ್ಯವಿಲ್ಲ ಎಂದು ಮೆರೆಯುತ್ತಿದ್ದ ಮೇಘನಾದನನ್ನು 12 ವರ್ಷ ನಿದ್ದೆ ಮಾಡದ ಹೆಣ್ಣಿನ ಸಹವಾಸ ಮಾಡಿರದ ಲಕ್ಷ್ಮಣ ಯುದ್ಧದಲ್ಲಿ ಕೊಲ್ಲುತ್ತಾನೆ.